ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಮಿಕ ಇಲಾಖೆ ಹಾಗೂ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಮಹತ್ವದ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮವು ಶಿಕಾರಿಪುರ ಶಾಸಕರಾದ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ವಿಜಯೇಂದ್ರ ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಾರ್ಮಿಕರ ಹಕ್ಕುಗಳ ರಕ್ಷಣೆಯು ಅತ್ಯಂತ ಮುಖ್ಯವಾಗಿದ್ದು, ಸರ್ಕಾರ ಕಾರ್ಮಿಕರ ಕಲ್ಯಾಣಕ್ಕಾಗಿ ಬದ್ಧವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ನೋಂದಾಯಿತ ಕಾರ್ಮಿಕರಿಗೆ ಆರ್ಪಿಎಲ್ ಕಿಟ್ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಸೇರಿದಂತೆ ಅಖಿಲ ಕರ್ನಾಟಕ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಸಂಜಯ್ ಕುಮಾರ್, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸುಂದರ್ ಬಾಬು, ಮಹಿಳಾ ಜಿಲ್ಲಾ ಅಧ್ಯಕ್ಷರಾದ ಕವಿತಾ, ತಾಲೂಕು ಗೌರವಾಧ್ಯಕ್ಷರಾದ ಚೂರಿ ಗಿಡ್ಡಪ್ಪ, ತಾಲೂಕು ಅಧ್ಯಕ್ಷರಾದ ಬಸವರಾಜ್, ಕಾರ್ಯಾಧ್ಯಕ್ಷರಾದ ರವಿಕುಮಾರ್, ಕಾರ್ಯದರ್ಶಿ ಸತೀಶ್, ಉಪಾಧ್ಯಕ್ಷರಾದ ಸೌಕತ್ ಅಲಿ ಮತ್ತು ನಾಗರಾಜ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈ ವೇಳೆ ಕಾರ್ಮಿಕರ ಹಕ್ಕುಗಳು ಹಾಗೂ ಅವರಿಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ವಿಶ್ಲೇಷಾತ್ಮಕವಾಗಿ ಚರ್ಚಿಸಲಾಯಿತು. ಕಾರ್ಯಕ್ರಮದ ನಂತರ ಅಖಿಲ ಕರ್ನಾಟಕ ಕಟ್ಟಡ ಹಾಗೂ ಇತರ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಜಿಲ್ಲಾಧ್ಯಕ್ಷರಾದ ಸಂಜಯ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಕಾರ್ಮಿಕರ ಸಮಸ್ಯೆಗಳು ಹಾಗೂ ಅನ್ಯಾಯಗಳ ಕುರಿತು ಮಲ್ನಾಡ್ ಸುದ್ದಿ ಜೊತೆ ಮಾತನಾಡಿದ್ರು. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಏನಪ್ಪಾ ಅಂದ್ರೆ, ನಮಗೆ ಹಿಂದಿನ ಸರ್ಕಾರ ಕೊಡ್ತಾ ಇತ್ತು, ಯಾಕಂದ್ರೆ ಅದನ್ನ ಹೇಳಲೇಬೇಕಾಗುತ್ತೆ. ಹಿಂದೆ ಎಲ್ ಕೆ ಜಿಯಿಂದ 5ನೇ ಕ್ಲಾಸ್ನಾಗ 5,000 ಕೊಡ್ತಿತ್ತು, 5ರಿಂದ 8ನೇ ಕ್ಲಾಸ್ 8,000 ಕೊಡ್ತಿತ್ತು, SLC ಮಕ್ಕಳಿಗೆ 10,000 ಕೊಡ್ತಿತ್ತು, PhD ಮಾಡೋ ತನಕ ನಮ್ಮ ಮಕ್ಕಳಿಗೆ 75,000 ತನಕ ಕೊಡ್ತಾ ಇತ್ತು. ಈಗಿನ ಸರ್ಕಾರ ಏನ್ ಮಾಡೋದು, ಅದನ್ನೆಲ್ಲ ಸ್ಟಾಪ್ ಮಾಡ್ಬಿಟ್ಟು 1,000, 2,000, 3,000, 10,000 ಮೇಲೆ ದಾಟ್ಲಿಲ್ಲ. ಆಮೇಲೆ ಸಚಿವರಿಗೆ ಕೇಳಿದ್ವಿ, ಸರ್ಕಾರ ಲೆಟ್ರು ಮಾಡಿದೀವಿ, ಇಲ್ಲಪ್ಪ ಸರ್ಕಾರದಿಂದ ಫ್ರೀ ಶಾಲೆ ಓದಿಸ್ತಾ ಇದೀವಿ, ಎಲ್ಲ ಮಾಡ್ತೀವಿ, ಯಾಕೆ ಸ್ಕಾಲರ್ಶಿಪ್ ಕೊಡ್ಬೇಕು ಅಂತಂದ್ರು. ಯಾಕೆ ನಾವು ಅದನ್ನೇ ಕೇಳಿದ್ವಿ, ನಮಗೆ ಈ ಕಿಟ್ಗಳು ಬೇಡ, ಈ ಕಿಟ್ಗಳು ಸಾವಿರಾರು ಕೋಟಿ ಹೋಗ್ತಿದ್ದೇವೆ, ಅದನ್ನೆಲ್ಲ ಸ್ಟಾಪ್ ಮಾಡಿ ಈಗ ನಮಗೆ ತರಬೇತಿನ ಔಷಧಿ ಇಲ್ಲ. ತರಬೇತಿ ಕೇಳಿ ನಮ್ಗೆ ಏನು ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಅವ್ರು ಏನು ನೋಡ್ರಿ, ಪ್ಲಂಬರ್ ಕಿಟ್ ಕೊಡ್ಬೇಕು, ಬಾರ್ಬೆಂಡ್ ಕಿಟ್ ಕೊಡ್ಬೇಕು, ಬಾರ್ಬೆಂಡ್ ಸರ್ಟಿಫಿಕೇಟ್ ಕೊಡ್ಬೇಕು. ಇವ್ರು ಏನ್ ಮಾಡ್ಬಿಟ್ಟೆ, ಸರಾಸರಿ ಎಲ್ಲರಿಗೂ ಒಂದೇ ಸರ್ಟಿಫಿಕೇಟ್, ಅವ್ನ ಕಟ್ಟಡ ಕಾರ್ಮಿಕರು ಅದೇ ಸರ್ಟಿಫಿಕೇಟ್, ಸೀಟ್ ಸೆಂಟರ್ನಿಗೂ ಅದೇ ಸೈಟು, ಬಾರ್ಬೆಂಡಿನಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಹಂಗಾಗಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಅದನ್ನೆಲ್ಲ ಬೇಡ. ಈಗ ಅವ್ನು ಕೊಟ್ಟು ನಾವೇನ್ ತರಬೇತಿ ಕೊಟ್ಟು ನಾವು ಬಿಲ್ಡಿಂಗ್ ಕಟ್ತಾ ಇಲ್ಲ, ಆಲ್ರೆಡಿ ಮಾಡ್ತಾ ಇದೀವಿ. ಆಮೇಲೆ ಸಚಿವರು ಒಂದು ಒಳ್ಳೆ ಕಾರ್ಯಕ್ಕೆ ನಮಗೆ ಏನ್ ಮಾಡ್ಯಾರ ಅಂದ್ರೆ, ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತ ಮಾಡ್ಯಾರ. ಅಲ್ಲಿ ಇಲ್ಲಿದ್ದು ಕೆಲವರು ಏನೀಗ ಬೋಗಸ್ ನಮ್ಮ ಈ ಟೆಂಡರ್ ಮಾಡ್ಕೊಂಡ್ರು ಮಾಡೋ ಕೆಲಸಕ್ಕೆ ನಮ್ಮ ಎಲ್ಲರಿಗೂ ತೊಂದರೆ ಕೊಡ್ತಿದ್ದಾರೆ. ಸುಮ್ನಾರು ಒಂದ್ಸ ಟ್ರೈನಿಂಗ್ ಅರ್ಧ ಗಂಟೆಯಲ್ಲಿ ಏನೋ ಟ್ರೈನಿಂಗ್ ಮಾಡಕ್ಕಾಗತ್ತ, ಒಂದು ಬಿಲ್ಡಿಂಗ್ ಕಟ್ಟೋದ್ ಗೊತ್ತಾಗತ್ತಾ? ಏನು ಗೊತ್ತಾಗಲ್ಲ. 10 ಸುಮ್ಮನೆ ಟ್ರೈನಿಂಗ್ ಒಂದು ಅರ್ಧ ಗಂಟೆ ಕೂತ್ ಹೋಗ್ತಾರೆ, ₹200 ಲೆಕ್ಕಕ್ಕೆ ₹2,000 ಕೊಡ್ತಿದ್ದಾರೆ. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಆ ದುಡ್ಡನ್ನ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿ. ಮತ್ತೆ ಫ್ರೀ ಹೆಲ್ತ್ ಕ್ಯಾಂಪ್, ಈ ಫ್ರೀ ಉಚಿತವಾಗಿ ಈಗ ಎಲ್ಲ ನಮ್ಮ ESC PF ಏನು ನಮ್ಮ ಉಚಿತವಾಗಿ ಏನ್ ಮಾಡ್ತಾರೆ 5 ಲಕ್ಷ ತನಕ, ಆತರ ನಮ್ಮ ಕಾರ್ಮಿಕ ಇಲಾಖೆಯಿಂದ ನಮ್ದು ಏನ್ ಲೇಬರ್ ಕಾರ್ಡ್ ಇದಾವೋ ಅವ್ರು ಎಲ್ಲರೂ ಉಚಿತವಾಗಿ ಮಾಡಿ, ಲಕ್ಷಗಳು ಖರ್ಚು ಮಾಡಕ್ ಆಗ್ತಾ ಇಲ್ಲ. ಇಂಥವನ್ನು ಮಾಡಿ, ನಮಗೆ ಯಾವುದೇ ತರಬೇತಿ ಬೇಕಾಗಿಲ್ಲ. ನಿಮಗೆ ಈ ಕೊಡೋ ಕಿಟ್ಗಳು, ಆ ಕಿಟ್ಗಳು ₹1,000 ಕಿಟ್ನ ಇವರು 4,000 5,000 ತಗೊಂಡು ಮಾರ್ತಾ ಇದಾರೆ. ಅವ್ರು ಏನು ಉಪಯೋಗ ಇಲ್ಲ, ಅದೇನು ಯಾರು ನಮ್ಗೆ ಯೂಸ್ ಮಾಡಲ್ಲ. ಹಾಗಾಗಿ ಅದನ್ನೆಲ್ಲ ಸ್ಟಾಪ್ ಮಾಡಿದ್ದೇನೆ ಸಚಿವರಿಗೆ ಗಮನ ತರ್ತಾ ಇದೀವಿ. ಆ ಸಚಿವರು ಪಾಪ ಅವರು ಒಳ್ಳೇದಾಗಲಿ ಮಾಡಿರ್ತಾರೆ, ಆದ್ರೆ ಕೆಲವರು ಏನ್ ಮಾಡಿದ್ರೆ, ಈ ಟೆಂಡರ್ ತಗೊಂಡವರು ಅದನ್ನೆಲ್ಲ ಹಾಳು ಮಾಡಿ, ಸುಮ್ಮನೆ ಅವ್ರ ಹೆಸರು ಹಾಳು ಮಾಡಕ್ಕೆ, ಇಲಾಖೆ ಹಾಳು ಮಾಡಕ್ಕೆ ಇದನ್ನೆಲ್ಲ ಅಲ್ಲಿ ನೋಡಿ, ಆ ಕಿಟ್ ತೋರಿಸಿ ನೋಡ್ಕೊಳ್ಳಿ, ಅವ್ರ ಕಿಟ್ಟಲ್ಲಿ ಏನಿದೆ ನೋಡಿ. ಆಮೇಲೆ ನಿಜವಾದ ಕಾರ್ಪೆಂಟರ್ ಇವರು, ಕಾರ್ಪೆಂಟರ್ ಕಿಟ್ ಕೊಡ್ಬೇಕು, ಇವರು ಮೇಷನ್ ಅದೇ ಕೊಡ್ಬೇಕು, ಅದು ಕೊಡ್ತಾ ಇಲ್ಲ. ಎಲ್ಲರಿಗೂ ಸರಾಸರಿ ಅದು ಏನಕ್ಕೆ ಉಪಯೋಗ? ಹಾಗಾಗಿ ಸರ್ಕಾರ ಮಾಡಿರೋದು ಒಳ್ಳೆ ಕೆಲಸಗಳನ್ನ ಈ ತರ ಬೇರೆಯವರು ಏನು ಈಗ ಟೆಂಡರ್ ತಗೊಂಡವರು ಸುಮ್ಮನೆ ನಮ್ಮ ಇಲಾಖೆ ದುಡ್ಡನ್ನ ಪೋಲ್ ಮಾಡ್ತಿದ್ದಾರೆ. ಅದನ್ನ ಯಾವುದೇ ಕಾರಣ ಮಾಡಬಾರ್ದು ಅಂತೇಳಿ ನಮ್ಮ ಸಂಘಟನೆ ಮುಂದಿನ ವಾರದಿಂದ ಹೋರಾಟ ಮಾಡಕ್ಕೆ ರೆಡಿ ಮಾಡ್ತಾ ಇದೀವಿ. ಹಿಂದೆ ಕೆ ಸಂಜಯ್ ಕುಮಾರ್, ಶಿವಮೊಗ್ಗ ಜಿಲ್ಲಾ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷರು. ಕ್ರಮನ ಯಶಸ್ವಿಯಾಗಿರೋದು ವಿಚಾರವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಸಂಜೀವಣ್ಣವರು ಮತ್ತೆ ಬಾಬಣ್ಣನವರು, ಆಮೇಲೆ ನಮ್ಮ ಶಿಕಾರಿಪುರ ತಾಲೂಕಿನ ಅಧ್ಯಕ್ಷರು, ಅಖಿಲ ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರು ಬಸಣ್ಣ ಅಂತೇಳಿ, ನಾವು ಉಪಾಧ್ಯಕ್ಷರಿದ್ದೀವಿ. ನಮ್ಮ ಗೌರವ ಅಧ್ಯಕ್ಷರು ಗಿಡ್ಡಪ್ಪನವರು ಇದ್ದಾರೆ, ಆಮೇಲೆ ನಮ್ಮ ಇವರು ಜಾಕಿರ್ ಹುಸೇನ್ ಅವರು ಇದ್ದಾರೆ. ಇವರೆಲ್ಲರೂ ಒಮ್ಮತದಿಂದ ನಾವೆಲ್ಲರೂ ಸಂಘಟನೆಯವರು ಸೇರಿದ್ರಿಂದ RPL ಕಿಟ್ಟು, ಆಮೇಲೆ ಇದನ್ನ ಸರ್ಕಾರಿ ಕಾರ್ಯಕ್ರಮ ಅಲ್ಲ, ನಮ್ಮ ಸಂಘಟನೆ ಕಾರ್ಯಕ್ರಮ ಇದನ್ನ ನಾವು ಒಳ್ಳೆ ಒಂದು ಕಾರ್ಯರೂಪಕ್ಕೆ ತಗೊಂಡ್ಬಂದ್ಬಿಟ್ಟು ಎಲ್ಲ ಕಾರ್ಮಿಕರಿಗೂ ಕಿಟ್ ಕೊಡಿಸೋ ಅಂತ ಕೆಲಸವನ್ನ, ಆಮೇಲೆ ಅವರಿಗೆ ಗೌರ್ಮೆಂಟ್ ಇಂದ ಅವರು ಏನೋ ಟ್ರೈನಿಂಗ್ ಮಾಡಿರೋ RPL ಟ್ರೈನಿಂಗ್ ಮಾಡಿರೋ ಅಂತ ಒಂದು ಕಿಟ್ಗಳನ್ನ ಅವರಿಗೆ ಸಂಚಿತವಾಗಿ ಮುಟ್ಟುವಂತ ಒಂದು ಕೆಲಸವನ್ನ ನಾವೆಲ್ಲ ನಮ್ಮ
ಅಸಂಘಟಿತ ಅಖಿಲ ಕರ್ನಾಟಕ ಒಕ್ಕೂಟ ಕಾರ್ಮಿಕದಿಂದ ನಾವು ನಡೆಸ್ಕೊಡ್ತಾ ಇದ್ದೀವಿ. ವಾರನೂ ಮೀಟಿಂಗ್ ಮಾಡ್ತೀವಿ. ನಮ್ಮ ಕಟ್ಟಡ ಕಾರ್ಮಿಕ ಅಂತೇಳಿ ನಾವು ಸಂಸ್ಥೆ ಒಂದು ಆಫೀಸ್ ಮಾಡ್ಕೊಂಡಿದ್ದೀವಿ. ಡೈಲಿ ಭಾನುವಾರ ಸೇರ್ಕೊಂಡು ನಾವು ಮೀಟಿಂಗ್ ಮಾಡ್ತೀವಿ. ಆಗ ಹೋಗೋಗಳೇ ಇದೆ. ಈಗ ನೀವೇನಂದ್ರಲ್ಲ ಶಾಲಾಕ್ಷೇಪ ಬಗ್ಗೆ ಆಗಲಿ ಮತ್ತೊಂದು ಈ ಮುಗಿದೊಂದು ವಿಚಾರದ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಚರ್ಚೆ ಮಾಡ್ಕೊಂಡು ಇಂಥ ಕಾರ್ಯಕ್ರಮ ಇದ್ದಾಗೆಲ್ಲ ಸೇರ್ಕೊಂಡು ನಾವು ಯಶಸ್ವಿ ಮಾಡಕ್ಕೆ ಅದೇ ಕಾರಣ ಅಂತ ನನಗೆ ಅನಿಸ್ತೈತೆ. ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣದಿಂದ ನಮಗೆ ಜಿಲ್ಲಾಧ್ಯಕ್ಷ ಆಯ್ಕೆಯಾಗಿದೆ. ನಮ್ಮ ತಾಲೂಕು ಅಧ್ಯಕ್ಷರು ಬಸವರಾಜ ಅಖಿಲ ಕರ್ನಾಟಕ ಎಲ್ಲ ಒಕ್ಕೂಟ ನಮ್ಮದು. ಆ ಸಂಘ ಈ ಸಂಘ ಅಂತಲ್ಲ, ಎಲ್ಲ ನಾವು ನಿಜವಾದ ಕಾರ್ಮಿಕರಿಗೆ ಕೆಲಸವನ್ನು ಅವ್ರಿಗೆ ಏನು ಬೇಕು ಸೌಲಭ್ಯವನ್ನು ಪಡ್ಕೊಳ್ಬೇಕಂತೇಳಿ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಮೊದಲನೇದು ಏನಂದರೆ, ಈಗ ಸ್ವಲ್ಪ ಜನ ಇದು RPL ಕಿಟ್ ಮಾಡಿ ಕೆಲವು ಜನಕ್ಕೆ ದುಡ್ಡು ಬಂದಿಲ್ಲ. ನಮ್ಮ ಒಕ್ಕೂಟದಿಂದ ಎಲ್ಲರೂ ನಾವು ಲೇಬರ್ ಆಫೀಸಿಗೆ ಹೋಗಿ ಮಾತಾಡಿ ಅವ್ರಿಗೆ ಬರೋಕ್ಕಂಥ ಸೌಲಭ್ಯವನ್ನು ಸೇಫ್ಟಿ ಕಿಟ್ ಆಗಲಿ ಈ ಎಲ್ಲ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಸೇರಿ ಒಕ್ಕೂಟಾಗಿ ಈ ಕೆಲಸವನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಏನಪ್ಪ ಅಂದರೆ ಪ್ರಶ್ನೆ ಜನಕ್ಕೆ, ನಮಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಡೆತ್ ಕ್ಲೇಮ್ ಬರ್ತಾ ಇಲ್ಲ, ಮದುವೆ ಕ್ಲೇಮ್ ಬರ್ತಾ ಇಲ್ಲ, ನಮಗೆ ಸ್ವಲ್ಪ ಜಾಸ್ತಿ ಮಾಡಿಕೊಡಿ, 1 ವರ್ಷ ರಿನ್ಯೂವಲ್ ಇದೆ, ಅದು 3 ವರ್ಷ ಮಾಡಿಕೊಡಿ ಅಂತ ಜನದ ಪ್ರಶ್ನೆ ಇದೆ. ನೋಡೋಣ, ನಾವು ಎಲ್ಲ ಪದಾಧಿಕಾರಿಗಳನ್ನು ಕುತ್ಕೊಂಡು ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಏನು ಮಾಡಬೇಕಂತ ಹೇಳಿ ಎಲ್ಲನೂ ಮಾತಾಡಿ